ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ. ತಮಗೆಲ್ಲರಿಗೂ ಅಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ, ಉತ್ತರ ಕರ್ನಾಟಕದಲ್ಲಿ ತುಂಬಾ ಇಷ್ಟಪಟ್ಟು ಮಾಡಿ ತಿನ್ನುವಂಥ ರೆಸಿಪಿ ಯಾವುದು ಅಂದರೆ ಅದು ಉದುರುಬೇಳೆ. ಅದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಉದುರುಬೇಳೆ ರೆಸಿಪಿನ ಮಾಡಲಿಕ್ಕೆ 2 ಕಪ್ಪಷ್ಟು ಕಡಲೆಬೇಳೆನ ತೊಗೊತಾ ಇದ್ದೀನಿ. ಈ ಕಡಲೆಬೇಳೆನ ಸ್ವಚ್ಛವಾಗಿ 2 ರಿಂದ 3 ಬಾರಿ ತೊಳೆದು ಅದನ್ನು ಈ ರೀತಿ ಕುದಿಸಿ ಎತ್ತಿಟ್ಕೋಬೇಕಾಗುತ್ತೆ. ಇದು ತುಂಬ ಸಿಂಪಲ್ ಹಾಗೆ ಟೇಸ್ಟಿಯಾಗಿರುವಂಥ ರೆಸಿಪಿ. ಈ ರೆಸಿಪಿನ ಬರೀ ನೀವು ರೊಟ್ಟಿ ಮಾತ್ರ ಅಲ್ಲದೆ ಚಪಾತಿಗಾಗಿರ್ಬೋದು, ನೀವು ಟ್ರಾವೆಲ್ ಮಾಡ್ತಾ ಇದ್ದರೆ ಬಾಕ್ಸಿಗಾಗಿರ್ಬೋದು, ಎಲ್ಲದಕ್ಕೂ ಕ್ಯಾರಿ ಮಾಡ್ಬೋದು. ಹಾಗೆ ಮತ್ತೊಂದು ಕಡೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸಹ ತೊಗೊತಾ ಇದ್ದೀನಿ. ಮತ್ತೊಂದು ಕಡೆ ಒಂದು ಕಡಾಯಿ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ. ಕಡಾಯಿ ಕಾದಾಗಿದೆ ಅಂದಮೇಲೆ 3 ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು. ಎಣ್ಣೆ ತುಂಬ ಚೆನ್ನಾಗಿ ಕಾಯಬೇಕು. ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆನ ಹಾಕೋಬೇಕು. ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಮುಂಚೆನೇ ಹೆಚ್ಚಿ ಇಟ್ಕೊಂಡಿರುವಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಗೆ ಸ್ವಲ್ಪ ಕರಿಬೇವನ್ನ ಇದೇ ಹಂತದಲ್ಲಿ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಇನ್ನೇನು ಫ್ರೈ ಆಗಿದೆ ಅನ್ನುವಾಗ ಇದೇ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕೋಬೇಕು. 2 ರಿಂದ 3 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕಿ ಮತ್ತೊಂದು ಸಾರಿ ತುಂಬಾ ಚೆನ್ನಾಗಿ ಕಲಿಸ್ಕೊಂಡು 2 ರಿಂದ 3 ನಿಮಿಷ ಮತ್ತೆ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಆಲ್ರೆಡಿ ಒಗ್ಗರಣೆ ಎಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ನೀವೇ ನೋಡ್ತಿರ್ಬೋದು. ಇದೇ ಹಂತದಲ್ಲಿ ಮುಂಚೆನೇ ಬೇಯಿಸಿ ಎತ್ತಿಟ್ಕೊಂಡಿರುವಂತಹ ಕಡಲೆಬೇಳೆನ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಆಲ್ರೆಡಿ ಎಲ್ಲನೂ ತುಂಬ ಚೆನ್ನಾಗಿ ಕಲಿಸ್ಕೊಂಡಾಗಿದೆ. ಇದೇ ಹಂತದಲ್ಲಿ 2 ರಿಂದ 3 ಸ್ಪೂನಷ್ಟು ಶೇಂಗಾ ಪುಡಿ ಕೂಡ ಹಾಕೋಬೇಕಾಗುತ್ತೆ. ಶೇಂಗಾ ಪುಡಿ ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೊಂಡು 1-2 ನಿಮಿಷ ಇದನ್ನು ಮತ್ತೆ ಬೇಯಲಿಕ್ಕೆ ಬಿಟ್ಟರೆ ಸಖತ್ ಟೇಸ್ಟಿಯಾಗಿರುವಂಥ ಉದುರುಬೇಳೆ ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕ ಉದುರುಬೇಳೆ ರೆಸಿಪಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಅಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.